ನಮಸ್ಕಾರ. ನಮ್ಮೆಲ್ಲ ಎಮ್ಕ್ರಿಗೂ ಮತ್ತು ಗಂಡೈಕ್ಳಿಗೂ ನಾವಿವತ್ತು ಕೊಳ್ಳೇಗಾಲದಲ್ಲಾಮಿ ಈ ಉರೇ ಬಿಸಿಲುಗ ತಂಪಾಗಿ ಏನಾದರೂ ಕೊಡ್ಸೋಣ ಅಂತ ನಮ್ಮ ಫ್ರೆಂಡ್ನ ಕೇಳ್ಕೊಂಡಾಗ ಅವ ಕರ್ಕ ಬಂದಿದ್ದೆ ಈ ಜಾಗಕ್ಕೆ ನೋಡ್ರಪ್ಪ. ಈ ಅಂಗಡಿಗೆ ಯಾವುದು ದೊಡ್ಡ ಬೋರ್ಡ್ ಇಲ್ಲ, ಸುಮ್ಮನೆ ಮಸಾಲ ಸೋಡಾ ಸೋಡಾ ಅಂತ ಹೆಸರಿಟ್ಕೊಂಡಾರ ಅಷ್ಟೇ. ಇದು ಬರೋದು ನಮ್ಮ ಅಯ್ಯಂಗಾರ್ ಬೇಕ್ರಿ ರೋಡಲ್ಲಿಯ. ನಾವಿಲ್ಲಿಗೆ ಹೋಗಿದಾಗ ಈ ಅಂಗಡಿ ಓನರು ಅಲ್ಲೇ ಹಿಂದ್ಗಡೆ ಇರೋ ಅವ್ರ ಮನೇಲಿದ್ದರು. ಅವ್ರ ಮನೆ ತಗೋಕೆ ಹೋಗ್ಬಿಟ್ಟು ಬಣ್ಣ 3 ಸೋಡಾ ಹಾಕು ಅಂತ ಕರ್ಕೊಂಡು ಬಂದ್ವಿಕಪ್ಪ. ನಾವಿಲ್ಲಿ ಆರ್ಡ್ರ್ ಮಾಡಿದ್ದೀಯ ಮಸಾಲೆ ಸೋಡಾ. ಒಂದು ಸೋಡಾಗ 25 ರೂಪಾಯಿನಂತ 3 ಸೋಡಾ ಹೇಳಿದ್ವಿ. ಅಯ್ಯೋ ಏನು ಸೂಪರಾಗಿತ್ತು ಅಂದರಿ. ನಮ್ಮ ಕಣ್ಣೆದ್ರಿಗೆ ಅಲ್ಲೇ ಸೋಡಾ ಬಾಟ್ಲನ್ನ ಹೊಡೆದ್ಬಿಟ್ಟು ಅದಕ್ಕೆ ಮಸಾಲೆ ಎಲ್ಲ ಹಾಕೊಟ್ಬಿಟ್ಟು ಸಾಕಪ್ಪ ಕುಡೀರಿ ಅಂತ ಕೊಡ್ತಾರೆ. ಈ ಬಿಸಿಲಿಗೂ ಎತ್ಕವಿ ಈ ಸೋಡಾ ಕುಡಿತಿದ್ರ ಆಹಾ ಸ್ವರ್ಗಕ್ಕೆ 3 ಗೇಣು. ನಮ್ಮ ಮೈಕ್ಳು ಹಂಗೆ ಕೊಟ್ಟಂಗೆ ಹಂಗೆ ಇಳಿಸ್ಬಿಟ್ಟು ಆಯಿತು ಕಪ್ಪ ನೀನೇ ಕೊಟ್ಬಿಡು ಬಿಲ್ಲ ಅಂದ್ಬಿಟ್ಟು ಕಾಲು ಕಿತ್ಬಿಟ್ರು. ಸರಿ ಇನ್ನೇನ ಬರೋದು ಬಂದಿನಿ ಅಂದ್ಬಿಟ್ಟು ಬಿಲ್ಲ ಕೊಟ್ಬಿಟ್ಟು ನೆಕ್ಸ್ಟು ಎಲ್ಲಿಗಪ್ಪ ಅಂದದ್ಕ ಅವ ಬಂದಿದ್ದೀಯಾ ಈ ಅಯ್ಯಂಗಾರ್ ಬೇಕ್ರಿ. ಈ ಅಯ್ಯಂಗಾರ್ ಬೇಕ್ರಿ ಕೊಳ್ಳೇಗಾಲದಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಅಂತ, ತುಂಬ ಹಳೆ ಬೇಕ್ರಿ ಅಂತಲೂ ಹೇಳ್ತಾರೆ. ಇಲ್ಲಿ ಏನಪ್ಪ ಸ್ಪೆಷಲ್ಲು ಇಲ್ಲಿ ಬಂದಿದೆ ಅಂತ ಕೇಳಿದ್ರ ಅವಂದ ಬೇಡ ಇಲ್ಲಿ ಮಾಡ ಅನಿಕೆ ಕರೆದೋಯ್ತಿದೆ ಅಂತಂದ. ನಾನು ಅದು ಹೆಂಗಿದ್ದು ನೋಡೋ ನಡೆಯಪ್ಪ ಅಂದ್ಬಿಟ್ಟು ಬಂದು 3 ಅನಿಕೆ ಆರ್ಡ್ರ್ ಮಾಡಿದ್ವಿ. ಪಾಪ ಅಣ್ಣ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ನಮಗೋಸಿ ಕೊಡೋದು ಲೇಟ್ ಮಾಡ್ದೆ. ಆಯಿತು ಬಿಡೋಣ ನಿಧಾನಕ್ಕೆ ಕೊಡು. ಸ್ವಲ್ಪ ಹೊತ್ತಾದ್ಮೇಲೆ 3 ಅನಿಕೆಗೆ ತಂದುಕೊಟ್ಟ. ಅಯ್ಯೋ ನಾನು ಕಲರ್ ನೋಡಿದ್ರೆ ಒಳ್ಳೆ ಅರ್ಶನಕ್ಕ ನೋಡೋಕೆ ಮಾತ್ರ ಸೂಪರಾಗಿತ್ತು. ಆಹಾ ತಿಂದೆ ಬಿಡೋ ಅಂದ್ಕೊಂಡು ಎತ್ಕ ಬಾಯಿಗೆ ಹಾಕಂದ್ರೆ ಫುಲ್ ಸಾಫ್ಟಾಗಿ ಫುಲ್ಲು ರಸನೇ ತುಂಬ್ಕೊತು. ಓ ಇದು ಯಾವುದರಿಂದ ಮಾಡಿದಾರಪ್ಪ ಅಂತ ಕೇಳಿದ್ರೆ ಅವಣ್ಣ ಹೇಳಿದ್ದು ನಾವೇನೇ ಇದ್ರೂ ತುಪ್ಪ ಮತ್ತು ಜೇನುತುಪ್ಪ ಹಾಕಂದೇ ಮಾಡೋದಕ್ಕಪ್ಪ ಇದನ್ನ ಅಂತ ಅಂದರು. ಓ ಸೂಪರ್ ಆಗದ ಕಣ ಅಂದ್ಕೊಂಡು ನಾನು ಇನ್ನೊಂದು ತಿನ್ನಕ್ಕೆ ಹೋಯ್ತಿದ್ರೆ ಬಡ್ಡಿ ಮಕ್ಕಳು ನಮ್ಮ ಐಕ್ಳು ಎಲ್ಲನೂ ಕಿತ್ಕೊಬಿಟ್ರು. ಒಟ್ಟಿನಲ್ಲಿ ತಿಂತಿದ್ರೆ ಮಾತ್ರ ಒನ್ ಮೋರ್ ಅನ್ನಂಗಿತ್ತು. ನಾವು ಬಿಟ್ಟವ ಕೊಡೋಣ ಇನ್ನೊಂದು 3 ಕೊಡೋಣ ಅಂದ್ಬಿಟ್ಟು ಇನ್ನೊಂದು 3 ತಗೊಂಡು ಅದನ್ನೂ ಖಾಲಿ ಮಾಡ್ಕೊಂಡು ನೆಕ್ಸ್ಟ್ ಎಲ್ಗೂಡ ಪಯಣ ಅಂತ ಕೇಳಿದ್ರೆ ಅವ ಬಂದಿದ್ದು ಈ ಹೋಟ್ಲು ತಿಮ್ಮಪ್ಪ ಶೆಟ್ಟಿ ಅಂತ. ಹೋಟ್ಲು ನೋಡೋಕೆ ಚೆನ್ನಾಗೇ ಇತ್ತು, ಜನ ಹೊಸಿ ಕಮ್ಮಿ ಇದ್ದರು, ಯಾಕಂದ್ರೆ ನಾವು ಹೋದಾಗಲೇ ಲೇಟ್ ಆಗಿತ್ತು. ಇಲ್ಲೇನಪ್ಪ ಸ್ಪೆಷಲ್ಲು ಅಂತ ಕೇಳಿದ್ರೆ ಆಮೇಲಿದ್ದು ಇಲ್ಲಿ ಎಲ್ಲ ಥರದ್ದು ದೋಸೆ ಐಟಮ್ಗಳು ಮತ್ತು ಇಡ್ಲಿ ವಡೆ ಐಟಮ್ಗಳು ಫೇಮಸ್ಸು ಅಂತ ಹೇಳ್ದ. ಸರಿಕಪ್ಪ ಅನ್ಕೊಂಡು ನಾವು ಕೈ ತೊಳ್ಕೊಕ್ಕೆ ಕೂತ್ಕೊಂಡು ಮೊದಲು ಆರ್ಡ್ರ್ ಮಾಡಿದ್ದು ಒಂದು ಮಸಾಲೆ ದೋಸೆ, ಒಂದು ಮಿನಿ ಸೆಟ್ ದೋಸೆ, ಒಂದು ಮೋಟ್ರ್ ದೋಸೆ ಅಂತ. ಏನಪ್ಪ ಇದು ಮೋಟ್ರ್ ದೋಸೆ ಅಂತ ಕೇಳಿದರೆ ಕೆಂಪನ ಚಟ್ನಿ ಪಲ್ಯ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಬಿಟ್ಟು ಕೊಡ್ತಾರೆ ಮೋಟ್ರ್ ದೋಸೆ ಅಂತ. ನೋಡೋಕೆ ಮಾತ್ರ ಸೂಪರಾಗಿರುತ್ತೆ, ಒಂಥರ ಇವದಪ್ಪ ಅಂತಲೇ ಅನ್ಕೊಳ್ಳಿ. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದ್ರೆ ಎಲ್ಲ ಊಟನೂ ಬಾಳೆ ಎಲೆಲ್ಲೇ ಬಿಡಿಸೋದು. ಸರಿ ನಾವು ಬಾಳೆ ಎಲೆಗೆ ನೀರು ಹಾಕೊಂಡು ಬ್ಯಾಟಿಂಗ ರೆಡಿಯಾಗಿ ಕೂತ್ಕೊಂಡ್ವಿ. ಒಂದೊಂದಾಗೆ ಆರ್ಡ್ರ್ ತಂದು ಕೊಟ್ಟರು. ದೋಸೆ ಜೊತೆಗೆ ಉದ್ದಿನ ವಡೆ ಮಸಾಲೆ ವಡೆನೂ ಆರ್ಡ್ರ್ ಮಾಡಿದ್ವಿ. ಆಮೇಲೆ ಎಲ್ಲನೂ ತಂದು ಕೊಟ್ಟರು. ನಂಗೆ ಯಾಕೆ ಟೇಸ್ಟ್ ನೋಡ್ತಿದ್ರೆ ಕೊಡೋ ಕಾಸ್ಕ ಹೊಸಿ ಟೇಸ್ಟು ಕಮ್ಮಿನಿಯಾ ಅಂತ ಅನ್ನಿಸ್ತು. ನಮ್ಮ ಫ್ರೆಂಡ್ ಕೂಡ ಅಷ್ಟು ಬಿಲ್ಡಪ್ ಏನು ಇರಲಿಲ್ಲ. ಒಟ್ಟಿನಲ್ಲಿ ನಾವು ಕೊಡೋ ಕಾಸ್ಕ ಹೊಸಿ ಟೇಸ್ಟು ಕಮ್ಮಿನಿಯಾ ಅಂತ. ಮಿನಿ ಸೆಟ್ ದೋಸೆಗೆ 60 ರೂಪಾಯಿ, ಮೋಟ್ರ್ ದೋಸೆಗೆ 60 ರೂಪಾಯಿ, ಮಸಾಲೆ ದೋಸೆಗೆ 50 ರೂಪಾಯಿ. ಒಟ್ಟಿನಲ್ಲಿ ಮೋಟ್ರ್ ದೋಸೆ ಒಂಥರ ಡಿಫ್ರೆಂಟಾಗೇ ಇತ್ತು. ನೀವೆಲ್ಲ ಬಂದು ಒಂದು ಸಲ ಟ್ರೈ ಮಾಡ್ಬೋದು. ಎಲ್ಲ ತಿಂದಾದ್ಮೇಲೆ 3 ಟೀ ಕುಡ್ಕೊಂಡು ಬುಲೆಟ್ ಕಡಿದ್ವಿ. ಒಟ್ಟಿನಲ್ಲಿ ಇನ್ನೂ ಸುಮಾರು ಪ್ಲೇಸಸ್ ಇದ್ದಾವಂತ ಕೊಳ್ಳೇಗಾಲದಲ್ಲಿ ನೋಡೋಂಥದ್ದು. ನೋಡೋಕಪ್ಪ ಸದ್ಯಕ್ಕೆ ನಿಮ್ಗೆ ಇಷ್ಟ ಆದರೆ ಇದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇನ್ನೂ ಎಲ್ಲೆಲ್ಲೋ ಸುತ್ತದ ಅವೆಲ್ಲ ಸುತ್ತಬಿಟ್ಟು ಮತ್ತೆ ವೀಡಿಯೋ ಮಾಡಿ ಹಾಕ್ತೀವಿ. ಎಲ್ರಿಗೂ ನಮಸ್ಕಾರ.